ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಟಿ.ಎನ್. ನಾರಾಯಣಗೌಡ ಅವರನ್ನು ತಕ್ಷಣ ಬಿಡುಗಡೆಗೊಳಿಸುವಂತೆ ಆಗ್ರಹಿಸಿ ಜಗಳೂಪಟ್ಟಣದ ತಾಲೂಕು ಕಚೇರಿ ಎದುರು ಕರವೇ ಕಾರ್ಯಕರ್ತರು ಇಂದು ಪ್ರತಿಭಟಿಸಿದರು. ಇದೇ ವೇಳೆ ಪ್ರತಿಭಟನಾಕಾರರು ತಾಲೂಕು ಕಚೇರಿ ಎದುರು ಜಮಾಯಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ತಕ್ಷಣವೇ ಬೇಷರತ್ತು ಬಿಡುಗಡೆಗೊಳಿಸಬೇಕು ಎಂದು ತಹಸೀಲ್ದಾರ್ ಸೈಯದ್ ಕಲಿಮುಲ್ಲಾ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಕರವೇ ಜಿಲ್ಲಾಧ್ಯಕ್ಷ ಲುಕ್ಮಾನುಲ್ಲಾ ಖಾನ್ ಮಾತನಾಡಿದವರು, ಕರವೇ ಕಾರ್ಯಕರ್ತರನ್ನು ಬಂಧಿಸಿ ಕಾರ್ಯಕರ್ತರನ್ನು ಪ್ರಚೋದಿಸಿ ಅನಾಹುತಕ್ಕೆ ಕಾರಣವಾದ ಪೊಲೀಸ್ ಇಲಾಖೆ ಹಾಗೂ ರಾಜ್ಯ ಸರ್ಕಾರ ಯಾವುದೇ ಕಾರಣವಿಲ್ಲದೆ ಸುಮಾರು 29 ಕಾರ್ಯಕರ್ತರನ್ನು 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವ ಸರ್ಕಾರ ಕ್ರಮ ಖಂಡನೀಯ. ತಕ್ಷಣ ಬೇಷರತ್ತು ರಾಜ್ಯಾಧ್ಯಕ್ಷ ಟಿ.ಎನ್. ನಾರಾಯಣಗೌಡರನ್ನು ಸೇರಿ ಕಾರ್ಯಕರ್ತರನ್ನು ಯಾವುದೇ ಷರತ್ತುಗಳನ್ನು ವಿಧಿಸದೆ ಬಿಡುಗಡೆಗೊಳಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಕರವೇ ತಾಲೂಕು ಅಧ್ಯಕ್ಷ ಎಂ.ವೈ. ಮಹಂತೇಶ್, ಮಹಿಳಾ ಅಧ್ಯಕ್ಷೆ ರೇಖಾ ಶಂಭುಲಿಂಗಪ್ಪ, ಪಟ್ಟಣ ಪಂಚಾಯತಿ ಸದಸ್ಯರಾದ ಆರ್. ತಿಪ್ಪೇಸ್ವಾಮಿ, ನವೀನ್ ಕುಮಾರ್, ಪಾಪಲಿಂಗಪ್ಪ, ಕರವೇ ಗೌರವಾಧ್ಯಕ್ಷ ಸುರೇಶ್ ಸಂಗೊಳ್ಳಿ, ವಕೀಲ ಆರ್. ಓಬ್ಳೇಶ್, ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಎಂ.ಡಿ. ಅಬ್ದುಲ್ ರಕೀಬ್, ಜಿಲ್ಲಾ ಐಟಿ ಘಟಕದ ಸಂಚಾಲಕ ಲಿಂಗರಾಜ್, ಕರವೇ ಪದಾಧಿಕಾರಿಗಳಾದ ಮುನ್ನಾ, ಕಲ್ಲೇಶ್, ಶಿವಾಜಿ, ವಾಣಿ, ಶಾಹಿನಾ ಬೇಗಂ, ಚಂಪಾವತಿ, ಗಾಯತ್ರಿ, ಫರ್ಜಾನಾ, ಉಜ್ಜಪ್ಪ ಒಡಿಯರಹಳ್ಳಿ ಗ್ರಾಮ ಘಟಕದ ಸದಸ್ಯ ಸಿದ್ದೇಶ್, ವೆಂಕಟೇಶ್, ವಿಜಯ್ ಕುಮಾರ್, ರಾಮು ಸೇರಿದಂತೆ ಮತ್ತಿತರರಿದ್ದರು. ಕನ್ನಡ ತಾಯಿಗೆ ಮಾಡಿದಂಥ ದ್ರೋಹ ಸರ್ಕಾರ. ಹಾಗಾಗಿ ಈ ಒಂದು ಸರ್ಕಾರದ ನೀತಿಯನ್ನು ಏನು ಸಿದ್ದರಾಮಯ್ಯರು ಅವ್ರು ಹೇಳಿದ್ರು, ಇಲ್ಲ ಅವಾಗ ನಾರಾಯಣಗೌಡರನ್ನ ಅರೆಸ್ಟ್ ಮಾಡಬೇಡಿ ಅಂತ ಒಂದು ಪ್ರತಿಭಟನೆ ಮಾಡಿದ್ರು. ಆದರೆ ಈಗ ಅವರೇ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಒಂದು ಖಂಡನೀಯ. ಈ ಥರ ಏನು ದ್ವಂದ್ವ ನೀತಿಗಳನ್ನು ಅನುಸರಿಸ್ತಕ್ಕಂಥ ನೀತಿಗಳು ಬೇಡ. ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಕನ್ನಡ ತಾಯಿಗೆ ಮಾಡಿದಂಥ ದ್ರೋಹ ಸರ್ಕಾರ. ಹಾಗಾಗಿ ಈ ಒಂದು ಸರ್ಕಾರದ ನೀತಿಯನ್ನು ಏನು ಸಿದ್ದರಾಮಯ್ಯರು ಅವ್ರು ಹೇಳಿದ್ರು, ಇಲ್ಲ ಅವಾಗ ನಾರಾಯಣಗೌಡರನ್ನ ಅರೆಸ್ಟ್ ಮಾಡಬೇಡಿ ಅಂತ ಒಂದು ಪ್ರತಿಭಟನೆ ಮಾಡಿದ್ರು. ಆದರೆ ಈಗ ಅವರೇ ಅರೆಸ್ಟ್ ಮಾಡ್ತಿರ್ತಕ್ಕಂಥದ್ದು ಒಂದು ಖಂಡನೀಯ. ಈ ಥರ ಏನು ದ್ವಂದ್ವ ನೀತಿಗಳನ್ನು ಅನುಸರಿಸ್ತಕ್ಕಂಥ ನೀತಿಗಳು ಬೇಡ. ಮುಂದಿನ ದಿನಗಳಲ್ಲಿ ಈ ಒಂದು ಪ್ರತಿಭಟನೆಯನ್ನು ತೀವ್ರವಾಗಿ ಗರಡಿ ಸತ್ಯಾಗ್ರಹ ಇರ್ಬೋದು, ಬೆಂಗಳೂರು ಬಂದಿರ್ಬೋದು, ರಾಜ್ಯದಿಂದ ಬಂದಿರ್ಬೋದು, ಈ ಕರೆಗಳನ್ನು ನಾವು ಕೊಡ್ತೀವಿ. ಅವ್ರನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕು. ಈ ಕನ್ನಡ ನಾಡಲ್ಲಿ ಕನ್ನಡಿಗನೇ ಸಾರ್ವಭೌಮ ಹಬ್ಬ ಸೃಷ್ಟಿಗೆ ನಮ್ಮ ಅಭಿಯಾನ ವಿಚಾರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಹಾಗೂ ಕರವೇ ಕಾರ್ಯಕರ್ತರನ್ನು ಬಂಧಿಸಿರುವುದು ಇದು ಖಂಡನೀಯ. ಇಂದು ಜಗಳೂರು ತಾಲೂಕು ದಂಡಾಧಿಕಾರಿಗಳ ಜೊತೆ ಇಂದು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರ ಮಹಂತೇಶ್ ಅವರ ನೇತೃತ್ವದಲ್ಲಿ ಇಂದು ಪ್ರತಿಭಟನೆ ಮಾಡಿ ಅವರಿಗೆ ಮನವಿ ಮಾಡಿಕೊಟ್ಟಿದ್ದೀವಿ. ದಯಮಾಡಿ ಸರ್ಕಾರ ಕರವೇ ರಾಜ್ಯಾಧ್ಯಕ್ಷ ಟಿ.ಎನ್. ನಾರಾಯಣಗೌಡರು ಹಾಗೂ ಕಾರ್ಯಕರ್ತರನ್ನ ಬಿಡುಗಡೆ ಮಾಡಬೇಕಂತೇಳಿ ಕೇಳ್ಕೊಳ್ತೀವಿ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಕೋಮು ಪ್ರಚೋದನೆ ಮಾತುಗಳನ್ನು ಆಡುತ್ತಿರುವ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಸುಮೋಟೋ ಪ್ರಕರಣ ದಾಖಲಿಸಿ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಜಗಳೂಪಟ್ಟಣದ ತಾಲೂಕು ಕಚೇರಿಯಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಇಂದು ತಹಸೀಲ್ದಾರ್ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಇದೇ ಡಿಸೆಂಬರ್ 24ರಂದು ನಡೆದ ಮಾಲಾಧಾರಿಗಳ ಸಂಕೀರ್ತನಾ ಯಾತ್ರೆಗೆ ಚಾಲನೆ ನೀಡಿ ಮಾತನಾಡುವ ವೇಳೆ ಕಲ್ಲಡ್ಕ ಪ್ರಭಾಕರ್ ಭಟ್ ಮುಸ್ಲಿಂ ಸಮುದಾಯದ ಮಹಿಳೆಯರ ಬಗ್ಗೆ ಅಗೌರವದಿಂದ ಮಾತನಾಡಿರುವುದು ಅಲ್ಲದೆ ಅಲ್ಲಾಹು ಅಕ್ಬರ್ ಎಂಬ ಹಲವು ಮುಸ್ಲಿಮರು ಅವರವರ ಮನೆ ಮಸೀದಿಯಲ್ಲಿ ಮಾತ್ರ ಹೇಳಬೇಕು, ಉಳಿದವರೆಲ್ಲ ರಾಮನಾಮ ಹೇಳಬೇಕು ಎಂದು
ಕಟ್ಟಪ್ಪಣೆ ನೀಡಿದ್ದಾರೆ. ಧರ್ಮ ವಿರೋಧಿ ಮಾತುಗಳನ್ನಾಡಿರುವುದು ಸ್ವಾಸ್ಥ್ಯ ಸಮಾಜ ನಿರ್ಮಾಣಕ್ಕೆ ಅಡ್ಡಿಯುಂಟು ಮಾಡುವಂತಿದೆ. ಕೋಮು ಪ್ರಚೋದನೆಯಾಗಿ ಧರ್ಮಗಳ ಮಧ್ಯೆ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿರುವ ನಿಟ್ಟಿನಲ್ಲಿ ಹೇಳಿಕೆ ನೀಡಿದ್ದಾರೆ ಎಂದು ಹೋರಾಟಗಾರರು ಖಂಡಿಸಿದ್ರು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಮಲೆಮಾಚಿಕೆರೆ ಸತೀಶ್, ದಲಿತ ವಿದ್ಯಾರ್ಥಿ ಒಕ್ಕೂಟದ ಸಂಚಾಲಕ ಅಸ್ಗೋಡು ಶಿವಕುಮಾರ್, ತಾಲೂಕು ಸಂಘಟನಾ ಸಂಚಾಲಕ ಸ್ವಾಮಿ, ರೈತ ಸಂಘದ ರಾಜ್ಯಾಧ್ಯಕ್ಷ ಹೇಮರೆಡ್ಡಿ, ಗೌರಿಪುರ ಸತ್ಯಮೂರ್ತಿ ಸೇರಿದಂತೆ ಮತ್ತಿತರರಿದ್ದರು. ಜಗಳೂರು ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಂದ ರಾಷ್ಟ್ರಕವಿ ಕುವೆಂಪು ಅವರ ವಿಶ್ವಮಾನವ ದಿನಾಚರಣೆ ಕಾರ್ಯಕ್ರಮವನ್ನು ಶುಕ್ರವಾರದಂದು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಕಾರ್ಯಕರ್ತರಿಂದ ಕುವೆಂಪು ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ಇನ್ನು ಇದೇ ವೇಳೆ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದವರು, ರಾಷ್ಟ್ರಕವಿ ಕುವೆಂಪು ಅವರ ಆದರ್ಶಗಳನ್ನು ಇಂದಿನ ಯುವ ಪೀಳಿಗೆ ಅಳವಡಿಸಿಕೊಳ್ಳಬೇಕು. ಇವರು ಕನ್ನಡ ಭಾಷೆ ನಾಡು ನುಡಿಗಾಗಿ ಅನೇಕ ಹೋರಾಟಗಳ ಮೂಲಕ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಇವರ ಸಾಧನೆ ಶ್ಲಾಘನೀಯ. ಇವರ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಅದ್ದೂರಿಯಾಗಿ ಆಚರಿಸೋಣ ಎಂದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಆರ್ ತಿಪ್ಪೇಸ್ವಾಮಿ, ಲುಕ್ಮಾನುಲ್ಲಾ ಖಾನ್, ನವೀನ್ ಕುಮಾರ್, ಪಾಪಲಿಂಗಪ್ಪ, ಕರವೇ ತಾಲೂಕು ಅಧ್ಯಕ್ಷ ಎಂವೈ ಮಾಂತೇಶ್, ಮಹಿಳಾ ಅಧ್ಯಕ್ಷೆ ರೇಖಾ ಶಂಭುಲಿಂಗಪ್ಪ, ಗೌರವಾಧ್ಯಕ್ಷ ಸುರೇಶ್ ಸಂಗೊಳ್ಳಿ, ಪದಾಧಿಕಾರಿಗಳಾದ ಮುನ್ನಾ, ಕಲ್ಲೇಶ್, ಶಿವಾಜಿ, ವಕೀಲ ಆರ್ ಓಬ್ಳೇಶ್, ಲಿಂಗರಾಜ್, ಎಂಡಿ ಅಬ್ದುಲ್ ರಕೀಬ್, ಜಗದೀಶ್, ಶಾಹಿನಾ ಬೇಗಂ, ಚಂಪಾವತಿ, ವಾಣಿ, ಫರ್ಜಾನಾ, ಉಜ್ಜಪ್ಪ ಒಡೆಹರಳ್ಳಿ ಗ್ರಾಮ ಘಟಕದ ಪದಾಧಿಕಾರಿ ಸಿದ್ದೇಶ್, ವೆಂಕಟೇಶ್, ವಿಜಯ್ ಕುಮಾರ್ ಸೇರಿದಂತೆ ಕರವೇ ಪದಾಧಿಕಾರಿಗಳು, ಸದಸ್ಯರು ಮತ್ತಿತರರಿದ್ದರು. ಕನ್ನಡ ಹುಡುಗಿ ಕನ್ನಡ ಬೆಳಗ್ಗೆ ಅಂತ ಹೇಳ್ತಾ ಎಲ್ಲರೂ ಕನ್ನಡದಲ್ಲೇ ಮಾತಾಡಬೇಕು. ನಾವು ಕನ್ನಡವನ್ನು ಎಲ್ಲೂ ಮುಖ್ಯ ಇವತ್ತು ಸ್ಥಳೀಯ ಭಾಷೆಗಳು ಅವರ ಭಾಷೆಯಾದಂಥ ಬೋರ್ಡ್ಗಳನ್ನು ಪದ್ಮವಿಭೂಷಣ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳನ್ನು ತಗೊಂಡು ಕನ್ನಡಕ್ಕೆ ತಮ್ಮ ಸರ್ವಸ್ವವನ್ನೇ ಎರಗಿ ತಮ್ಮ ಜೀವನನೇ ಮುಡುಪಾಗಿದ್ದಂತಹ ರಾಷ್ಟ್ರಕವಿ ಕುವೆಂಪು ನಾವೆಲ್ಲರೂ ಪುಣ್ಯವಂತರು ಅನ್ಕೋಬೇಕು. ಇವತ್ತು ಅವರ ಒಂದು ಜಯಂತಿನ ನಿಮ್ಮ ಸಮಕ್ಷಮ ಮಾಡೋಕ್ಕೆ ದೇವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಧ್ಯಕ್ಷ ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಅವರ ಒಂದು ಜಯಂತಿಯನ್ನು ತುಂಬ ಚೆನ್ನಾಗಿ ಮಾಡಿ ಅವರ ಆತ್ಮಕ್ಕೆ ಅವರು ಕೊಟ್ಟಿದ್ದಂತಹ ಈ ಸಮಾಜಕ್ಕೆ ಕೊಟ್ಟಿದ್ದಂತಹ ಕೊಡುಗೆಗಳಿಗೆ ನಾವು ಮುಡಿಪಾಗಿಡೋಣ ಅಂತ. ಜಗಳಪಟ್ಟಣದ ತಾಲೂಕು ಕಚೇರಿಯಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ತಾಲೂಕು ಆಡಳಿತದ ವತಿಯಿಂದ ರಾಷ್ಟ್ರಕವಿ ಕುವೆಂಪು ಅವರ ವಿಶ್ವಮಾನವ ದಿನಾಚರಣೆ ಕಾರ್ಯಕ್ರಮವನ್ನು ಶುಕ್ರವಾರದಂದು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾನವರು ಕುವೆಂಪು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ ಸಲ್ಲಿಸಿದ್ರು. ಇದೇ ವೇಳೆ ಮಾತನಾಡಿದವರು, ರಾಷ್ಟ್ರಕವಿ ಕುವೆಂಪು ಅವರ ವಿಶ್ವಮಾನವ ದಿನಾಚರಣೆಯಿಂದ ಇಂದಿನ ಯುವ ಪೀಳಿಗೆಯಲ್ಲಿ ಇವರ ಆದರ್ಶಗಳ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳಾಗಬೇಕು. ಇಂದಿನ ಯುವ ಪೀಳಿಗೆ ಇವರ ಆದರ್ಶಗಳನ್ನು ಅಳವಡಿಸಿಕೊಂಡರೆ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಲು ಸಾಧ್ಯ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗ್ರೇಟು ತಹಸೀಲ್ದಾರ್ ಮಂಜಾನಂದ್, ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಮಾಜಿ ಅಧ್ಯಕ್ಷ ಹಜರತ್ ಅಲಿ, ಡಿಎಸ್ಎಸ್ ಸಂಚಾಲಕ ಮಲೆಮಾಚಿಕೆರೆ ಸತೀಶ್, ದಲಿತ ಮುಖಂಡ ಉಪೇಂದ್ರಪ್ಪ, ಸಣ್ಣ ತಾನಾಜಿ ಗೋಸಾಯಿ, ತಾಲೂಕು ಕಚೇರಿಯ ಸಿಬ್ಬಂದಿ ಕಾಂತರಾಜ್ ಸೇರಿದಂತೆ ಇತರೆ ಸಿಬ್ಬಂದಿಗಳು, ವಿವಿಧ ಪ್ರಗತಿಪರ ಮುಖಂಡರು ಮತ್ತಿತರರಿದ್ದರು. ಎಲ್ಲ ಸಮಾಜದ ಮುಖಂಡರು, ಪದಾಧಿಕಾರಿಗಳು, ತಾಲೂಕು ಕಚೇರಿಯ ಜ್ಞಾನಪೀಠ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ ಹಾಗೂ
ಪಂಪ ಪ್ರಶಸ್ತಿಯನ್ನು ಪಡೆದಂತಹ ಮಹಾನ್ ಕವಿ, ಕಾದಂಬರಿಗಾರ, ಸಾಹಿತ್ಯಕಾರ, ನಾಟಕಕಾರ ನಮ್ಮ ಕುವೆಂಪುರು. ಇಂತಹ ಕುವೆಂಪುರು ನಮ್ಮ ಕರ್ನಾಟಕದಲ್ಲಿ ಹುಟ್ಟಲು ನಮ್ಮೆಲ್ಲರ ಸೌಭಾಗ್ಯ. ಇವತ್ತಿನ ದಿನ ಅವರ ಜಯಂತಿಗೆ ನಾವು ಎಲ್ಲರೂ ಹಾಜರಿದ್ದೀವಿ. ಜಗಳೂರು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಪ್ರಪ್ರಥಮ ಬಾರಿಗೆ ಆಯೋಜಿಸಿರುವ ಜಗಳೂರು ಪ್ರೀಮಿಯರ್ ಲೀಗ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ನ ಫೈನಲ್ ಪಂದ್ಯಾವಳಿಗಳು ಜರುಗಿತು. ಎಐಸಿಸಿ ವಾರಿಯರ್ ತಂಡ ಪ್ರಥಮ ಸ್ಥಾನ ಪಡೆದಿದ್ದು, ಡಾನ್ ವಾರಿಯರ್ಸ್ ತಂಡ ದ್ವಿತೀಯ ಸ್ಥಾನ ಪಡೆದಿದೆ. ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪನವರು ಫೈನಲ್ ಪಂದ್ಯಾವಳಿಯಲ್ಲಿ ವಿಜೇತರಾದ ವಿಜೇತರಿಗೆ ಟ್ರೋಫಿ ಹಾಗೂ ಚೆಕ್ ನೀಡುವ ಮೂಲಕ ಅಭಿನಂದಿಸಿದರು. ಈ ವೇಳೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ವಿನಯ್ ಕುಮಾರ್, ನದಾಫ್ ಪಿಂಜಾರ್ ಸಂಘದ ಅಧ್ಯಕ್ಷ ಬಂಗ್ಲೆ ಪರ್ವೀಸ್, ನಿವೃತ್ತ ಸಮಾಜ ಕಲ್ಯಾಣ ಅಧಿಕಾರಿ ಬಿ ಮಹೇಶ್ವರಪ್ಪ, ಕಾಂಗ್ರೆಸ್ನ ಮುಖಂಡರಾದ ಅನೂಪ್ ರೆಡ್ಡಿ, ಬರ್ಕತ್ ಅಲಿ, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜಿಎಸ್ ಚಿದಾನಂದಪ್ಪ, ಮುಖಂಡರಾದ ಬಿಸ್ತುಹಳ್ಳಿ ಬಾಬು, ಕೆಚ್ಚನಹಳ್ಳಿ ಹರೀಶ್, ಮಧುಸೂದನ್, ಶೇಖರಪ್ಪ, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜುನಾಥ್, ದೊಣ್ಣೆಹಳ್ಳಿ ಮುಷ್ಟೂರಪ್ಪ, ಜಗಳೂರು ಪ್ರೀಮಿಯರ್ ಲೀಗ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಿಮೆಂಟ್ನ ಆಯೋಜಕರಾದ ನಾಗರಾಜ್, ರೋಷನ್, ಎನ್ಎಚ್ ಕುಮಾರ್, ರೋಷನ್, ಶಾರುಖ್, ಕೆಚ್ಚನಹಳ್ಳಿ ಹರೀಶ್, ಚಂದ್ರು ಸೇರಿದಂತೆ ಮತ್ತಿತರರಿದ್ದರು.